ಗದಗಿನ ಪತ್ರಿಕಾ ಭವನದಲ್ಲಿ 2025-28ನೇ ಸಾಲಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕ ನೂತನ ಪದಾಧಿಕಾರಿಗಳ ಪದಗ್ರಹಣ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು. ಹರಿಯುವ ಕಾಲಕ್ಕೆ ಸಿರಿಯು ಬೆರಳಿ ಬರ್ಕು ಹರಿದು ಹರಿದವರೆಯ ಕೆರೆ ತುಂಬಿದಂತೆ ಈ ಒಂದು ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದ ಹಾಗೂ ಅನುಭವಿ ರಾಜಕಾರಣಿಗಳು ಆದಂತಹ ಡಾಕ್ಟರ್ ಎಸ್ ಕೆ ಪಾಟೀಲ್ ಸಾಹೇಬರು, ಅದೇ ರೀತಿಯಾಗಿ ಈ ಒಂದು ಸಮಾರಂಭಕ್ಕೆ ಸಿ ಪಾಟೀಲ್ ಸಾಹೇಬರು ಆಗಮಿಸಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರು ಆಗಮಿಸಿದ, ಅದರಲ್ಲಿ ಸಹಿತ ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಕೂಡ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂತಹ ಎಸ್ ವಿ ಸಂತೂರ್ ಸರ್ ಅವರಿಗೂ ಸಹಿತ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ರಾಜ್ಯ ಮಟ್ಟದಲ್ಲಿಯೇ ಅತ್ಯಂತ ಮಾದರಿಯಾಗಿ ನಡೆಸುವ ಮೂಲಕ ರಾಜ್ಯ ಚುನಾವಣಾ ಆಯೋಗದ ಸಹಿತ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಸಮಾರಂಭದಲ್ಲಿ ಅವರಿಗೆ ಕನ್ನಡಪ್ರಭ ಪತ್ರಿಕೆಯ ಹಿರಿಯ ಸಂಪಾದಕರು ಶ್ರೀ ಶಿವಕುಮಾರ್ ಕುರ್ಚಿ ಸರ್ ಪುಷ್ಪ ನೀಡಿ ಸ್ವಾಗತ. ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಮಾದರಿ ಚುನಾವಣೆಯನ್ನ ಮಾಡಿದಂತ ಸ್ನೇಹಿತರು ಶಿವಾನಂದ ಚಪ್ಪಾಳೆ ಮೂಲಕ ನಾವೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಗದಗ ಜಿಲ್ಲಾ ಘಟಕ 2025-28ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಹಾಗೂ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮಕ್ಕೆ ಸಸಿಗೆ ರಾಜ್ಯ ಕಾರ್ಯಕಾರಿಣಿ ಸದಸ್ಯ 2025-2028ನೇ ಸಾಲಿಗೆ ನಡೆದ ಚುನಾವಣೆಯಲ್ಲಿ ನಾನು ಆಯ್ಕೆಯಾಗಿರುತ್ತೇನೆ. ಸಂಘದ ಬೈಲಾ ಮತ್ತು ನಿಯಮಾವಳಿಗಳಿಗೆ ಹಿತಕಾಯಲು ಮತ್ತು ಸಂಘದ ಆಶಯಗಳನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಹಾಗೂ ಪ್ರಮಾಣ ಪತ್ರ ವಿತರಣೆ ಸಮಾರಂಭ ಉದ್ಘಾಟನೆಯನ್ನು ಮಾಡಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಈಗಾಗಲೇ ತಮ್ಮ ಅನಿಸಿಕೆಗಳನ್ನು ಭಾವನೆಗಳನ್ನು ವ್ಯಕ್ತಪಡಿಸಿದಂಥ ಕಾನೂನು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಈಗಾಗಲೇ ಸುದೀರ್ಘವಾಗಿ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ನಾನೇನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ, ಕೆಲವೇ ಅನಿಸಿಕೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮದು 5 ವರ್ಷ ಪೀರಿಯಡ್ ಮುಗಿಯಾಕೆ ಬಂದಾಗ ಶಾಸಕರದ್ದು ವಿಧಾನಸೌಧದ ಮುಂದೆ ಒಂದು ಫೋಟೋ ಪ್ರೋಗ್ರಾಮ್ ಮಾಡ್ತಾರೆ. ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ಸಭಾಪತಿಗಳು, ಎಲ್ಲ ಪಕ್ಷದ ಶಾಸಕರು ಕೂಡ ಒಂದು ಫೋಟೋ ತೆಗೆಸ್ತಾರೆ. ಹಂಗೆ ನಿಮ್ಮ ಫೋಟೋನು ಈಗ ಚೆನ್ನಾಗಿ ಒಂದು ತೆಗೆಸ್ಬೇಕಂತ ಅನ್ನಕತ್ತೆ ಮನಸ್ಸಿನಾಗ. ಬಂಧುಗಳೇ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಜೊತೆಗೆ ಪತ್ರಿಕಾ ರಂಗಕ್ಕೂ ಅದರದೇ ಆದಂಥ ಒಂದು ಜವಾಬ್ದಾರಿ, ಕರ್ತವ್ಯ ಮತ್ತು ಅವಕಾಶಗಳ ಐತಿ ಅನ್ನುವಂಥದ್ದು ಈಗಾಗಲೇ ಸರ್ವೇ ಸಾಮಾನ್ಯ ಆದಂಥ. ಈಗಾಗಲೇ ಎಚ್ ಕೆ ಪಾಟೀಲ್ ಸಾಹೇಬರು ಹಲವಾರು ವಿಷಯಗಳ ಬಗ್ಗೆ
ಮಾತನಾಡಿದರೆ ನಾನು ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ನಾನು ಬಂದ ನಂತರ ಅವರು ಏನೋ ಭಾವನೆಗಳನ್ನು ವ್ಯಕ್ತಪಡಿಸಿದ್ರು, ಅವುಗಳಿಗೆ ನನ್ನ ಅನುಮೋದನೆ ಐತಿ ಅನ್ನುವಂಥ ಭಾವನೆಯನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ವಿಶೇಷವಾಗಿ ಪತ್ರಿಕಾ ರಂಗ, ಸರ್ಕಾರದ್ದಿರ್ಬೋದು, ವಿವಿಧ ರಂಗಗಳಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಎತ್ತಿ ತೋರಿಸುವ ಒಂದು ಬೃಹತ್ ಅಸ್ತ್ರ. ಅದನ್ನು ಪ್ರಯೋಗ ಮಾಡಿರಿ. ಅದ್ರ ಬಗ್ಗೆ ನಮ್ಮದೇನು ಕೆಟ್ಟ ಅಭಿಪ್ರಾಯ ಇರೋದಿಲ್ಲ. ಸರ್ಕಾರ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು, ಸ್ವಲ್ಪ ತನ್ನ ಜವಾಬ್ದಾರಿಯನ್ನು ಮರೆತು ಬೇರೆ ಕಡೆಗೆ ಹೊರಟಾಗ ಅದು ಸರಿ ದಾರಿಗೆ ತರುವಂಥ ಒಂದು ವ್ಯವಸ್ಥೆ ಏನಾದರೂ ಇದ್ದರೆ ಅದು ಪತ್ರಿಕಾ ರಂಗದಲ್ಲಿ ಮಾತ್ರ ಇದೆ. ಅದನ್ನು ತಾವು ಜವಾಬ್ದಾರಿಯುತವಾಗಿ ಮಾಡಬೇಕು, ಮಾಡ್ತೀರಿ. ಈಗ ಮಾಡೋದಕ್ಕಿಂತ ಇನ್ನಷ್ಟು ಹೆಚ್ಚು ಗಟ್ಟಿಯಾಗಿ ಮುಂದಿನ ದಿನಗಳಲ್ಲಿ ಆ ಕೆಲಸವನ್ನು ನೀವು ಮಾಡಿರಿ ಅನ್ನುವಂಥ ಅಭಿಪ್ರಾಯವನ್ನು ತಿಳಿಸ್ತಾ, ನನಗೂ ಸ್ವಲ್ಪ ಸಮಯ ಈ ಇಲಾಖೆಯ ಸಚಿವನಾಗಿ ಕೆಲಸ ಮಾಡುವಂಥ ಅವಕಾಶ ಒದಗಿತ್ತು. ಆವಾಗ ಕೂಡ ನನಗೇನು ಸಹಾಯ ಸಹಕಾರ ಮಾಡಬೇಕು, ಗದಗ ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ ಆ ಸಹಾಯ ಸಹಕಾರವನ್ನು ನಾನು ಮಾಡಿದ್ದೆ. ಈಗ ಈ ರಾಜ್ಯದ ಹಿರಿಯರು, ಆತ್ಮೀಯರು ಆದಂಥ ಎಚ್ ಕೆ ಪಾಟೀಲ್ ಸರ್ಕಾರದಲ್ಲಿ ಕಾನೂನು ಸಚಿವರಾಗಿದ್ದಾರೆ. ನಿಮಗಿದೊಂದು ಸುವರ್ಣ ಅವಕಾಶ. ನೀವು ಕೇಳೋಕ್ಕಿಂತ ಮೊದಲು ಅವರು ಆಫರ್ ಕೊಟ್ಟರು, 2 ವರ್ಷದೊಳಗೆ ನಮ್ಮಿಂದ ಏನೇನು ಆಗಬೇಕು ಅನ್ನುವಂಥ ಒಂದು ಬ್ರಾಡ್ ಲಿಸ್ಟ್ ಮಾಡಿರಿ, ಹಂತ ಹಂತವಾಗಿ ಅದನ್ನು ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಅಂತ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ನನ್ನ ಅಭಿನಂದನೆಗಳನ್ನು ಕೂಡ ನಾನು ತಿಳಿಸ್ಲಿಕ್ಕೆ ಪತ್ರಿಕೆ ಬರ್ತಿದ್ವು ಅಂದ್ರೆ ಒಂದು ಬಾರ್ಕೋಲು, ಒಂದು ಲಢಾಯಿ, ಅವು ಎರಡೂ ಸಂಪಾದಕ ಒಬ್ಬನೇ ಇರ್ತಿದ್ದ, ಬರೆಯೋ ಒಬ್ಬನೇ ಇರ್ತಿದ್ದ. ಆದರೆ ಎರಡೂ ಸಂಪೂರ್ಣವಾಗಿ ಭಿನ್ನವಾಗಿರ್ತಕ್ಕಂಥ ಅಭಿಪ್ರಾಯಗಳು. ಅವ ಒಂದು ವಾದ ಹೇಳ್ತಿದ್ರೆ ಇವ ಇನ್ನೊಂದು ವಾದ ಹೇಳ್ತಿದ್ದ. ಅಂದರೆ ಜನಜಾಗೃತಿಗಾಗಿ ಮಾಡಿರ್ತಕ್ಕಂಥ ಪತ್ರಿಕೋದ್ಯಮ. ಸಂಯುಕ್ತ ಕರ್ನಾಟಕ ಇರಲಿ, ನಾಗರಿಕ ಇರಲಿ, ವಿಶಾಲ ಕರ್ನಾಟಕ ಇರಲಿ, ವಿಶ್ವವಾಣಿ ಇರಲಿ, ನವ ಕರ್ನಾಟಕ ಇರಲಿ, ನವಭಾರತ ಇರಲಿ, ಇಂಗ್ಲೀಷ್ ಪತ್ರಿಕೆಯಲ್ಲಿ ಹೇಳೋದಾದರೆ ಫ್ರೀ ಪ್ರೆಸ್ ಜರ್ನಲ್ ಇರಲಿ, ಹಿಂದೂ ಇರಲಿ, ಇಂಡಿಯನ್ ಎಕ್ಸ್ಪ್ರೆಸ್ ಇರಲಿ, ದೀಸ್ ವೇರ್ ಕಮಿಟೆಡ್ ಟು ವ್ಯಾಲ್ಯೂಸ್ ಆ್ಯಂಡ್ ಪ್ರಿನ್ಸಿಪಲ್ಸ್. ಅವ್ರು ತಮ್ಮದೇ ಆಗಿರ್ತಕ್ಕಂಥ ಆ ಒಂದು ಸ್ಥಾಪಿತವಾಗಿರ್ತಕ್ಕಂಥ ಅನಿಸಿಕೆಗಳು ಹಾಗೂ ಸಿದ್ಧಾಂತಗಳಿತ್ತು. ಈಗ ಅವು ಉಳಿದವನ ಅಂತೇಳಿ ನೀವೇ ನಿಮ್ಮ ಪ್ರಶ್ನೆ ಮಾಡ್ಕೊಂಡು ನೋಡ್ರಿ, ಭಾಳಷ್ಟು ನಿರಾಶೆ ಆಗ್ತದೆ. ಯಾರ ಮೇಲೆ ಬ್ಯಾಂಕ್ ಆಗ್ಬೇಕು ಅನ್ನೋದು ಗೊತ್ತಾಗಿಲ್ಲ. ಈಗ ನೀವು ಸರಿ ಇದ್ದದ್ದನ್ನು ನಾವು ಇದನ್ನು ಸರಿ ಇದ್ದದ್ದು ಜನರ ಜಾಗೃತಿ ಮಾಡ್ತೀವಿ ಅಂಥೇಳಿ ನೀವು ಏನರ ನಿರ್ಣಯ ಮಾಡೋಕ್ಕೆ ಹೋದ್ರಿ ಅಂದರೆ ನಿಮಗೆ ಒಂದು ರೀತಿ ಸಂಪೂರ್ಣ ಅಸಮಾಧಾನ ಆಗ್ತದೆ, ನಿರಾಶೆ ಆಗ್ತದೆ, ಡಿಸಪಾಯಿಂಟ್ಮೆಂಟ್ ಆಗ್ತದೆ. ಇಂಥ ಸ್ಥಿತಿಯೊಳಗೆ ಭಾಳಷ್ಟು ಬುದ್ಧಿವಂತಿಕೆಯಿಂದ ನೈಜ ಸಮಾಜವನ್ನು ಪ್ರತಿನಿಧಿಸುವ ಮನಸ್ಸಿದ್ದಂಥ, ಆಗಲಿ ಹೇಳಿದ್ರೆ ಯಾರ ಭಾಷಣ ಮಾಡೋ ಮುಂದೆ ಸಮಾನ ಮನಸ್ಕರಿದ್ದೀವಿ. ಸಮಾನ ಮನಸ್ಕರು ಅಂದರೆ ಓಟ್ ಇತ್ತಾಗ ಪೆನ್ನಲ್ಲಿ ಏಕ ಪೆನ್ನಲ್ಲಿ ಬೀಕ ಹಾಕೋರಲ್ಲ. ಸಮಾನ ಮನಸ್ಕರು ಅಂದರೆ ಸಮಾಜದ ನೈಜ ಚಿತ್ರವನ್ನು ಪ್ರಕಟಣೆ ಮಾಡ್ತಕ್ಕಂಥವ್ರು. ಅವ್ರು ಯಾರದಿರಿ, ನೀವೆಲ್ಲರೂ ಸಂಘಟಿತವಾಗಿ, ನಾಟ್ ಮೇಕಿಂಗ್ ಎನ್ ಅಸೋಸಿಯೇಷನ್ ಆರ್ ರೇಸಿಂಗ್ ಎ ಸ್ಲೋಗನ್, ನೀವೇ ಮನಸ್ಸ ಮಾಡಬೇಕಾಗ್ತದೆ. ಆ ನೈಜ ಸಮಾಜ ಚಿತ್ರಣ ಪತ್ರಿಕೆಯವರು ಮಾಡಲಿ. ಈಗ ಭಾಷೆದ್ದು ಹೇಳಿದೆ ನಾನು. ಈಗ ನಿಮ್ಮನ್ನೆಲ್ಲರನ್ನೂ ರೂರಲ್ ರಿಪೋರ್ಟ್ಸ್ ಯಾರು ಕಳಿಸ್ತೀರಿ, ಇದು ಮುಳುಗುಂದದಿಂದ ಬಂತ್ರಿ, ಇದು ಇದ್ರಾಗ 4 ಪ್ಯಾರ ತೆಗಿ, ಒಂದು 2 ಪ್ಯಾರ ಹಾಕೋ. ದಿಸ್ ಈಸ್ ವಾಟ್ ಎ ಮ್ಯಾನ್ ಇನ್ ದ ಡೆಸ್ಕ್ ಡಸ್. ಎಡಿಟರ್ ವಿಲ್ ಆಸ್ಕ್ ಯು ಟು ಗಿವ್ ಓನ್ಲಿ 1 ಪ್ಯಾರ. ನಿಮಗೂ ನಿಮ್ಮ ಆ ಹುಮ್ಮಸ್ಸಿಗೆ ಕೊರತೆ ಆಗ್ತದೆ. ಯಾಕಂದರೆ ಅವನು ಹಂಗೆ ಮಾಡೋದಕ್ಕೆ ಕಾರಣ ಇರ್ತದೆ. ನಿಮ್ಮ ಭಾಷೆಯೊಳಗೂ ಕೊರತೆ ಇರ್ತದೆ, ನಮ್ಮ ಭಾಷೆಯೊಳಗೆ ಕೊರತೆ ಇರ್ತದೆ. ಈಗ ನಿಮ್ಗೆ ಆ ಭಾಷಾ ಕೊರತೆಯನ್ನು
ನೀವು ಕ್ಷಣಾರ್ಧದೊಳಗನ ನೀಗಿಸ್ಕೊಳ್ಬೋದು. ಯಾರು ಇಲ್ಲಿರ್ತಕ್ಕಂಥ ಅಗದಿ ಕೆಟ್ಟ ಭಾಷೆ ಐತ್ರಿ ನಂದು, ಸುಧಾರಣೆ ಆಗಲಿಲ್ಲ, ನನಗೇನೋ ಹಂಗಾಗಲಿಲ್ಲ ನೋಡ್ರಿ ಅದು ಅಂಥೇಳಿ ಅನ್ನೋರಿದ್ದೀರಿ, ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗ ಮಾಡಿಕೊಡ್ರಿ. ನಮ್ಮ ಗದಗಿನ ಪತ್ರಕರ್ತರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಂಗೆ ಉಪಯೋಗ ಮಾಡ್ಕೋಬೇಕು, ಹೌ ದೇ ಕ್ಯಾನ್ ಬಿಕಮ್ ದ ಬೆಸ್ಟ್ ಆಫ್ ದಿ ರಿಪೋರ್ಟರ್ಸ್ ಅನ್ನೋದನ್ನು ಮಾಡೋದಕ್ಕೆ ನಾನು ಮೊನ್ನೆ ಇನ್ನೊಂದು ನಮ್ಮ ಟೂರಿಸ್ಟ್ ಗೈಡ್ಸ್ಗೆ ಟ್ರೈನಿಂಗ್ ಕೊಡೋದಕ್ಕೆ ವಿಶ್ವವಿದ್ಯಾಲಯದವ್ರಿಗೆ, ಗ್ರಾಮೀಣ ವಿಶ್ವವಿದ್ಯಾಲಯದವ್ರಿಗೆ ಹೇಳಿದೆ. ಅವ್ರಿಗೆ ಹೇಳ್ತೇನೆ ಬೇಕಾದ್ರೆ, ಇಫ್ ಯು ಆರ್ ಪ್ರಿಪೇರ್ಡ್, ಒಂದು 20 ಮಂದಿ ಟೀಮು, 15 ಮಂದಿ ಟೀಮು, 30 ಮಂದಿ ಟೀಮು ಹಿಂಗೆ ಬಂದರೆ ಅಂದರೆ ವಿಲ್ ಮೇಕ್ ಯು ಅರೇಂಜ್ಮೆಂಟ್ ಫಾರ್ ಮೇಕಿಂಗ್ ಯೂಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಯುವರ್ ಪ್ರೊಫೆಷನ್. ಒಂದು 3 ದಿವಸದ ನೀವು ಟ್ರೈನಿಂಗ್ ತೊಗೊಂಡ್ರೆ ಸಾಕು, 2 ದಿವಸದ ಆ್ಯಕ್ಚುಯಲ್ ಟ್ರೈನಿಂಗ್ ಸಾಕು. 1 ವರ್ಷ ನೀವು ನಿಮ್ಮ ಕುಶಲೋಪರಿಯಾಗಿ ಅದನ್ನು ಬಳಕೆ ಮಾಡ್ಕೋಬೋದು. ಟ್ರೈನಿಂಗ್ 3 ದಿವಸ ಟ್ರೈನಿಂಗ್ ತೊಗೊಂಡ್ರಿ ಅಂದರೆ ನಿಮ್ಮ ಭಾಷೆ ನಿಮಗೆ ಸಮಾಧಾನ ಆಗುವ ಮಟ್ಟಕ್ಕೆ, ನಿಮ್ಮ ಸಂಪಾದಕರಿಗೆ ಸಮಾಧಾನ ಆಗುವ ಮಟ್ಟಕ್ಕೆ, ನಿಮ್ಮ ಡೆಸ್ಕ್ನವ್ರಿಗೆ ಸಮಾಧಾನ ಆಗುವ ಮಟ್ಟಕ್ಕೆ ಅಷ್ಟೇ ಅಲ್ಲ, ಓದುಗನು ಮೆಚ್ಚುವ ರೀತಿಯಲ್ಲಿ ನೀವು ನಿಮ್ಮ ವರದಿಯನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಅಷ್ಟಕ್ಕೆ ನಿಲ್ಲೋದಿಲ್ಲ, ನೀವು ಲೇಖನಗಳನ್ನು ಮಾಡ್ಬೋದು. ಯಾಕಂದರೆ ನಿಮಗಿರೋ ಎಕ್ಸ್ಪೋಜರ್ ಉಳಿದವ್ರು ಯಾರಿಗೂ ಇರೋದಿಲ್ಲ. ನೀವು ನಮ್ಮನ್ನು ಯಾರು ಬೇಕಾದಾಗ ಏನು ಬೇಕಾದ ಪ್ರಶ್ನೆ ಕೇಳ್ಬೋದು. ನಿಮಗೊಂದು ಕಾಂಪ್ಲೆಕ್ಸ್ ಬಂದಿರ್ತದೆ, ಸುಪೀರಿಯರಿಟಿ ಕಾಂಪ್ಲೆಕ್ಸ್ ಬಂದಿರ್ತದೆ. ಆ ಸುಪೀರಿಯರಿಟಿ ಕಾಂಪ್ಲೆಕ್ಸ್ ವಿಲ್ ಗೆಟ್ ಯು ಮೋರ್ ಇನ್ಫಾರ್ಮೇಷನ್. ಈಗ 20 ವರ್ಷದ ಹುಡುಗಿರ್ತಾರ, ಈಗ